ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಇವತ್ತಿನ ಕತೆ ಏನಪ್ಪ ಅಂದ್ರೆ, ಗಿರಿಜಾ ಆಂಟಿ ಪಕ್ಕದ ಮನೆ ಹುಡುಗ ಗಿರೀಶನ ಹತ್ರ ನಮ್ಮ ಮನೆಯಲ್ಲಿ ಮಾಡಿರುವ ತೂತುವಡೆ ತಿನ್ನು ಬಾ ಅಂದ್ರೆ ಗಿರೀಶ ಅವಳ ಹತ್ರ ತೂತುವಡೆ ತಿನ್ನುವುದಕ್ಕೆ ರುಚಿಯಾಗಿಲ್ಲ, ಇದರ ಬದಲು ನಿನ್ನ ಹತ್ತಿರವಿರುವ ತೂತುವಡೆಯನ್ನು ಕೊಡು ಅಂತ ಹೇಳಿ ಅದನ್ನೇ ಚೆನ್ನಾಗಿ ತಿಂದು ರುಚಿ ಹೇಗಿದೆ ಅಂತ ಹೇಳಿ ಆಸೆಯನ್ನು ತೀರಿಸಿಕೊಂಡ. ಕತೆಯಂತೂ ತುಂಬಾನೇ ಚೆನ್ನಾಗಿದೆ. ಅದಕ್ಕೂ ಮೊದಲು ಕತೆಗೊಂದು ಲೈಕ್ ಕೊಡುವುದನ್ನು ಮರಿಬೇಡಿ. ಸರಿ, ಹಾಗಿದ್ರೆ ಕತೆಯನ್ನು ಶುರು ಮಾಡೋಣ. ಗಿರಿಜಾಳ ಗಂಡನಾಗಿರುವ ಸುದೀಪ್ಗೆ ತೂತುವಡೆ ಅಂದರೆ ಪಂಚಪ್ರಾಣ. ಹಾಗಾಗಿ ಅವಳು ಹಿಂದಿನ ದಿನ ರಾತ್ರಿ ತೂತುವಡೆ ಮಾಡೋದಕ್ಕಂತ ರೆಡಿ ಮಾಡಿ ಇಟ್ಟಿದ್ದಳು. ಮರುದಿನ ಬೆಳಗ್ಗೆ ಬೇಗನೆ ಎದ್ದು ವಡೆಯನ್ನು ಮಾಡಿ ಸುದೀಪ್ಗೆ ತಿನ್ನಿಸಿ ಅವನು ಕೆಲಸಕ್ಕೆ ಹೋಗುವಾಗ ಒಂದಿಷ್ಟು ವಡೆಯನ್ನು ಕಳುಹಿಸಿಕೊಟ್ಟ ನಂತರ ಅವಳ ದಿನನಿತ್ಯದ ಕೆಲಸವನ್ನು ಆರಂಭಿಸಿದಳು. ಅವಳು ಬಟ್ಟೆ ಒಗೆಯುವುದಕ್ಕೆ ಹೋದಾಗ ಪಕ್ಕದ ಮನೆಯ ಗಿರೀಶ್ ಹಲ್ಲು ಉಜ್ಜುತ್ತಾ ಹೊರಗಡೆ ಬಂದ. ಗಿರಿಜಾ ಗಿರೀಶನನ್ನು ನೋಡಿ, ಏನಿವತ್ತು ತುಂಬಾ ತಡವಾಗಿ ಎದ್ದಿದ್ದೀಯಾ, ಕಾಲೇಜ್ಗೆ ರಜೆ ಇದ್ಯಾ ಅಂತ ಕೇಳಿದಳು. ಅದಕ್ಕವನು, ಇಲ್ಲ ಕಣೆ, ಇವತ್ತು ಸ್ವಲ್ಪ ಲೇಟಾಗಿ ಹೋಗುತ್ತೇನೆ ಅಂತ ಹೇಳಿದ. ಗಿರೀಶ್ ಯಾವಾಗಲೂ ಗಿರಿಜಾಳನ್ನು ಏಕವಚನದಲ್ಲೇ ಕರೆಯುವುದು. ಗಿರಿಜಾಳ ಗಂಡ ಸುದೀಪ್ ಇದ್ದಾಗ ಮಾತ್ರ ಗೌರವದಿಂದ ಮಾತನಾಡಿಸುತ್ತಿದ್ದ. ಗಿರಿಜಾ ತುಂಬಾ ಪಾಪದವಳಾಗಿದ್ದರಿಂದ ಅವಳು ಏನು ಕೂಡ ಹೇಳುತ್ತಿರಲಿಲ್ಲ. ನಂತರ ಗಿರೀಶ್ ಹತ್ತಿರ, ನಿಮ್ಮ ಮನೆಯಲ್ಲಿ ತಿಂಡಿ ಮಾಡಿದ್ರಾ ಅಂತ ಕೇಳುತ್ತಾಳೆ. ಅದಕ್ಕವನು, ಇವತ್ತು ತಿಂಡಿ ಮಾಡಿಲ್ಲ, ಊಟ ಮಾಡಿಕೊಂಡು ಹೋಗ್ತೀನಿ ಅಂತ ಹೇಳಿದ. ಅದಕ್ಕೆ ಗಿರಿಜಾ, ನಮ್ಮ ಮನೆಯಲ್ಲಿ ತೂತುವಡೆ ಮಾಡಿದ್ದೀನಿ, ಹೋಗುವಾಗ ತಿಂದುಕೊಂಡು ಹೋಗು ಅಂತ ಹೇಳುತ್ತಾಳೆ. ಅದಕ್ಕೆ ಗಿರೀಶ್, ಸರಿ ಕಣೆ, ಬರ್ತೀನಿ ಅಂತ ಹೇಳುತ್ತಾನೆ. ಗಿರಿಜಾ ಬಟ್ಟೆ ಒಗೆದು ಒಣಗಿಸಿದ ನಂತರ ಸ್ನಾನ ಮಾಡಿಕೊಂಡು ಬಂದು ದೇವರಿಗೆ ಹೂವನ್ನಿಟ್ಟು ದೀಪ ಹಚ್ಚಿ ಪೂಜೆ ಮಾಡುತ್ತಾಳೆ. ಬಿಸಿ ನೀರಿನಿಂದ ಸ್ನಾನ ಮಾಡಿದ್ದರಿಂದ ಬೆವರಿನ ಮೂಲಕ ಬಟ್ಟೆಯೂ ಒದ್ದೆಯಾಗುತ್ತೆ. ಅದೇ ಸಮಯಕ್ಕೆ ಗಿರೀಶ್ ತಿಂಡಿ ತಿನ್ನೋದಕ್ಕಂತ ಬರ್ತಾನೆ. ಗಿರಿಜಾ ದೇವರಿಗೆ ಪೂಜೆ ಮಾಡಿ ಕುಂಕುಮ ಹಚ್ಚಿಕೊಂಡಿದ್ದರಿಂದ ತುಂಬಾ ಅಂದವಾಗಿ ಕಾಣಿಸುತ್ತಿರುತ್ತಾಳೆ. ಗಿರೀಶನಿಗೆ ಗಿರಿಜಾಳ ಅಂದವನ್ನು ನೋಡಿ ತಲೆಯಲ್ಲಿ ಏನೇನೋ ಯೋಚನೆಗಳು ಬರುತ್ತೆ. ಮುಂದೊಂದು ದಿನ ತಾನು ಮದುವೆಯಾದರೆ ಇಂಥವಳನ್ನೇ ಮದುವೆಯಾಗಬೇಕಂತ ಆಸೆ ಪಡುತ್ತಾನೆ. ನಂತರ ಗಿರಿಜಾ ಅವನ ಹಣೆಗೆ ಕುಂಕುಮವಿಟ್ಟು ಅಡುಗೆ ಮನೆಗೆ ಬಾ, ತಿಂಡಿ ಕೊಡುತ್ತೇನೆ ಅಂತ ಹೇಳಿ ಅಡುಗೆ ಮನೆಗೆ ಹೋಗುತ್ತಾಳೆ. ಗಿರೀಶ್ ಅವನ ಬ್ಯಾಗನ್ನು ಕುರ್ಚಿಯ ಮೇಲಿಟ್ಟು ತಿಂಡಿ ತಿನ್ನೋದಕ್ಕಂತ ಅಡುಗೆ ಮನೆಗೆ ಹೋಗುತ್ತಾನೆ. ಗಿರಿಜಾ ಅಡುಗೆ ಮನೆಗೆ ಹೋದವಳೆ, ವಡೆ ತಿನ್ನೋದಕ್ಕೆ ಸಾಂಬಾರ್ ಮಾಡಿಲ್ಲ ಕಣೋ, 2 ನಿಮಿಷದಲ್ಲಿ ಕಾಫಿ ಮಾಡಿಕೊಡ್ತೀನಿ ಅಂತ ಹೇಳುತ್ತಾಳೆ. ಅದಕ್ಕೆ ಗಿರೀಶ್ ಸರಿ ಅಂತ ಹೇಳಿ ಅವಳ ಅಂದವನ್ನೇ ಕಣ್ತುಂಬಿಕೊಳ್ಳುತ್ತಾ, ಏನಿವತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದೀಯಾ ಅಂತ ಕೇಳುತ್ತಾನೆ. ಅದಕ್ಕೆ ಗಿರಿಜಾ, ಹಾಗೇನಿಲ್ಲ ಬಿಡು, ಪ್ರತಿದಿನ ಕಾಣಿಸುವ ಹಾಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳುತ್ತಾಳೆ. ಗಿರೀಶನಿಗೆ ಮೊದಲಿನಿಂದಲೂ ಅವಳ ಮೇಲೆ ಆಸೆ ಇರುತ್ತೆ. ಹಾಗಾಗಿ ಅವಳನ್ನು ಸಲಿಗೆಯಿಂದ ಏಕವಚನದಲ್ಲಿಯೇ ಕರೆಯುವುದಕ್ಕೆ ಶುರು ಮಾಡಿದ್ದು. ಅವತ್ತು ಕಾಫಿ ಮಾಡುತ್ತಿರುವಾಗ ಹಿಂದಿನ ಭಾಗಗಳನ್ನು ನೋಡಿ ಕಣ್ತುಂಬಿಕೊಂಡು ಏನಾದರೂ ಮಾಡಿ ಒಂದಲ್ಲ ಒಂದು ದಿನ ಇದನ್ನು ಕಣ್ಣಾರೆ ನೋಡಿ ತನ್ನ ಆಸೆಗಳನ್ನು ತೀರಿಸಿಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಾನೆ. ನಂತರ ಗಿರಿಜಾ ಕಾಫಿಯನ್ನು ಲೋಟಕ್ಕೆ ಹಾಕಿ ವಡೆಯನ್ನು ತಟ್ಟೆಗೆ ಹಾಕಿ ಕೊಡುತ್ತಾಳೆ. ಗಿರೀಶನು ಅಲ್ಲೇ ಕೆಳಗೆ ಕುಳಿತು ಕಾಫಿ ಕುಡಿಯುತ್ತಾ ತಿಂಡಿ ತಿನ್ನುತ್ತಾನೆ. ಹೀಗೆ ತಿನ್ನುತ್ತಿರುವಾಗ ವಡೆಗೆ ಉಪ್ಪು ಹಾಕಿದ್ದು ಕಡಿಮೆಯಾಗಿದೆ, ಅಷ್ಟೊಂದು ರುಚಿಯಾಗಿಲ್ಲ ಅಂತ ಹೇಳುತ್ತಾನೆ. ಅದಕ್ಕವಳು, ಹೌದಾ, ಸುದೀಪ್ ಮಾತ್ರ ಏನು ಹೇಳಿಲ್ಲವಲ್ಲ ಅಂತ ಹೇಳಿ ಒಂದು ವಡೆನ ತಿಂದು ನೋಡ್ತಾಳೆ. ಅವಾಗ ಅವಳಿಗೆ ಗೊತ್ತಾಗುತ್ತೆ ವಡೆಗೆ ಉಪ್ಪು ಹಾಕಿದ್ದು ಕಡಿಮೆಯಾಗಿದೆ ಅಂತ. ಅವಾಗ ಗಿರಿಜಾ ಗಿರೀಶ್ ಹತ್ತಿರ, ಇನ್ನೇನು ಮಾಡೋದಕ್ಕೆ ಆಗಲ್ಲ, ನಿನಗೆ ಎಷ್ಟು ಬೇಕು ಅಷ್ಟು ವಡೆಯನ್ನು ತಿನ್ನು, ಉಳಿದದ್ದನ್ನು ಅಲ್ಲೇ ಬಿಡು ಅಂತ ಹೇಳುತ್ತಾಳೆ. ಅದಕ್ಕೆ ಗಿರೀಶ್ ಹೇಳ್ತಾನೆ, ನನಗೆ ಸಪ್ಪೆ ಇರೋದನ್ನ ತಿನ್ನೋದಂದ್ರೆ ಚೂರು ಇಷ್ಟವಾಗಲ್ಲ, ನಿನ್ನೆ ಮಾಡಿದ ಪಲ್ಯ ಅಥವಾ ಸಾಂಬಾರ್ ಇದ್ರೆ ಹಾಕು, ತಿಂತೀನಿ ಅಂತ ಹೇಳುತ್ತಾನೆ. ಅದಕ್ಕೆ ಗಿರಿಜಾ, ನಿನ್ನೆ ಮಾಡಿದ್ದೆಲ್ಲ ಖಾಲಿಯಾಗಿದೆ ಕಣೋ, ಏನು ಕೂಡ ಉಳಿದಿಲ್ಲ, ಅದನ್ನು ತಿಂದು ಕಾಫಿನ ಕುಡಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳುತ್ತಾಳೆ. ಅದಕ್ಕವನು, ಇಲ್ಲ ಕಣೆ, ಏನಾದ್ರೂ ಇದ್ರೆ ಹಚ್ಚಿ ತಿಂತೀನಿ ಅಂತ ಹೇಳ್ತಾನೆ. ಅದಕ್ಕೆ ಗಿರಿಜಾ, ನೀನು ತಿನ್ನೋದೇನು ಬೇಡ, ಅಲ್ಲೇ ತಟ್ಟೆಯಲ್ಲಿ ಬಿಟ್ಟು ಕಾಫಿನ ಕುಡಿ, ನಿನಗೆ ತಿನ್ನೋದಕ್ಕೆ ರುಚಿಯಾಗಬೇಕೆಂದರೆ ನನ್ನದಕ್ಕೆ ಹಚ್ಚಿಕೊಡಬೇಕು, ಅವಾಗ ಉಪ್ಪು ಚೆನ್ನಾಗಿ ತಾಗಿ ರುಚಿಯಾಗುತ್ತೆ ಅಂತ ಹೇಳುತ್ತಾಳೆ.
ಗಿರೀಶನಿಗೆ ಅವಳ ಮಾತಿನ ಅರ್ಥ ಏನು ಅಂತ ಗೊತ್ತಾಗಲ್ಲ. ಆಮೇಲೆ ಗೊತ್ತಾಗುತ್ತೆ ಗಿರಿಜಾ ಏನು ಹೇಳಿದ್ದು ಅಂತ. ಗಿರಿಜಾಳ ಮಾತನ್ನು ಕೇಳಿ ಇವನಿಗೆ ತುಂಬಾನೇ ಸಂತೋಷವಾಗುತ್ತೆ. ಅದಕ್ಕವನು ನೀನು ಏನು ಹೇಳಿದ್ದು ಅಂತ ಮತ್ತೆ ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಗಿರಿಜಾ ಏನಿಲ್ಲ ಬಿಡು, ನಾನು ತಮಾಷೆಗೆ ಹೇಳಿದ್ದು ಅಂತ ಹೇಳ್ತಾಳೆ. ಗಿರೀಶನಿಗೆ ಗಿರಿಜಾಳ ಬಾಯಿಂದ ಬಂದ ಮಾತನ್ನು ಮತ್ತೆ ಕೇಳಿಸಿಕೊಳ್ಳಬೇಕಂತ ತುಂಬಾನೇ ಆಸೆಯಾಗುತ್ತೆ. ಆದರೆ ಗಿರಿಜಾ ಮಾತ್ರ ಆ ಮಾತನ್ನು ಮತ್ತೆ ಹೇಳೋದಿಲ್ಲ. ಅದಕ್ಕೆ ಗಿರೀಶನು ಪರವಾಗಿಲ್ಲ ಕಣೆ ಅಂತ ವಡೆಯನ್ನು ತೋರಿಸಿ ಇದನ್ನು ನಿನ್ನದಕ್ಕೆ ಹಚ್ಚಿಕೊಡು, ಅವಾಗ ಅದಕ್ಕೆ ಉಪ್ಪು ತಾಗಿ ರುಚಿಯಾಗುತ್ತೆ, ಆಮೇಲೆ ನಾನು ತಿನ್ನುತ್ತೇನೆ ಅಂತ ಹೇಳುತ್ತಾನೆ. ಅದಕ್ಕೆ ಗಿರಿಜಾ ಅಯ್ಯೋ ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು ಕಣೋ, ನೀನು ಆ ಮಾತನ್ನು ಸೀರಿಯಸ್ ಆಗಿ ತಗೋಬೇಡ ಅಂತ ಹೇಳುತ್ತಾಳೆ. ಅದಕ್ಕೆ ಗಿರೀಶ ಅದೆಲ್ಲ ನನಗೆ ಗೊತ್ತಿಲ್ಲ, ಕನಿಷ್ಠ ಅಂದರೂ ಒಂದು ಒಡೆಯನ್ನಾದರೂ ನಿನ್ನದಕ್ಕೆ ಹಚ್ಚಿಕೊಡಲೇಬೇಕು ಅಂತ ಹಠ ಮಾಡುವುದಕ್ಕೆ ಶುರು ಮಾಡುತ್ತಾನೆ. ಗಿರಿಜಾ ಎಷ್ಟೇ ಬೇಡ ಅಂತ ಹೇಳಿದ್ರೂ ಗಿರೀಶ್ ಮಾತ್ರ ಅವಳ ಮಾತನ್ನು ಕೇಳುವುದೇ ಇಲ್ಲ. ನಂತರ ಅವಳು ಸರಿ ಒಂದಕ್ಕೆ ಮಾತ್ರ ಹಚ್ಚಿಕೊಡುತ್ತೇನೆ, ಆದರೆ ನೀನು ಆಚೆ ತಿರುಗಬೇಕು ಅಂತ ಹೇಳುತ್ತಾಳೆ. ಅದಕ್ಕೆ ಗಿರೀಶನು ಸರಿ ನಾನು ಏನು ಕೂಡ ನೋಡುವುದಿಲ್ಲ, ಸುಮ್ಮನೆ ಆಚೆ ತಿರುಗಿ ಕಣ್ಣನ್ನು ಮುಚ್ಚಿಕೊಳ್ಳುತ್ತೇನೆ ಅಂತ ಹೇಳುತ್ತಾನೆ. ಗಿರೀಶ್ ಆಚೆ ತಿರುಗಿದ ನಂತರ ಗಿರಿಜಾ ಒಂದು ವಡೆಯನ್ನು ತೆಗೆದುಕೊಂಡು ಅವಳದ್ದಕ್ಕೆ ಚೆನ್ನಾಗಿ ಹಚ್ಚಿ ತಗೋ ಅಂತ ಗಿರೀಶನಿಗೆ ಕೊಡುತ್ತಾಳೆ. ನಂತರ ಗಿರೀಶನು ತಿಂಡಿಯನ್ನು ತೆಗೆದುಕೊಂಡು ತಿನ್ನುತ್ತಾನೆ. ವಡೆಯಿಂದ ಬರುತ್ತಿದ್ದ ಪರಿಮಳ ಗಿರೀಶನ ಮೂಗಿಗೆ ಬಡಿಯುತ್ತೆ. ಆವಾಗ ಅವನಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ತಿಂಡಿಯನ್ನು ತಿನ್ನುತ್ತಾ ಆಹಾ ಈಗ ಇದು ತುಂಬಾನೇ ರುಚಿಯಾಗಿದೆ ಕಣೆ, ಇದೇ ಥರ ನಿನ್ನದಕ್ಕೆ ಹಚ್ಚಿಕೊಟ್ಟರೆ ನಾನು ಎಷ್ಟು ಬೇಕಾದರೂ ತಿಂದು ಖಾಲಿ ಮಾಡುತ್ತೇನೆ ಅಂತ ಹೇಳಿ ಅದನ್ನು ಪೂರ್ತಿಯಾಗಿ ತಿನ್ನುತ್ತಾನೆ. ಗಿರೀಶನ ಮಾತುಗಳನ್ನು ಕೇಳಿ ಗಿರಿಜಾಳಿಗೆ ತುಂಬಾನೇ ನಾಚಿಕೆಯಾಗುತ್ತೆ. ಅವನು ಸ್ವಲ್ಪವೂ ಕೂಡ ವೇಸ್ಟ್ ಮಾಡದೆ ವಡೆಯನ್ನು ತಿನ್ನುವುದನ್ನು ನೋಡಿ ತುಂಬಾನೇ ಸಂತೋಷಪಡುತ್ತಾಳೆ. ಗಿರೀಶ ಒಂದನ್ನು ತಿಂದ ಮೇಲೆ ಮತ್ತೊಂದಕ್ಕೆ ಹಚ್ಚಿಕೊಡುವುದಕ್ಕೆ ಹೇಳುತ್ತಾನೆ. ಅದಕ್ಕವಳು ಇನ್ನು ನನ್ನ ಕೈಯಿಂದ ಆಗಲ್ಲ, ನೀನು ಸುಮ್ಮನಿರು ಅಂತ ಹೇಳುತ್ತಾಳೆ. ಆದರೆ ಗಿರೀಶ ಬಿಡಬೇಕಲ್ಲ, ತಿಂಡಿಗೆ ಹಚ್ಚಿಕೊಡದಿದ್ದರೂ ಪರವಾಗಿಲ್ಲ, ಅದನ್ನೇ ನನಗೆ ಕೊಟ್ಟು ಬಿಡು, ಚೆನ್ನಾಗಿ ತಿಂದು ರುಚಿ ನೋಡುತ್ತೇನೆ ಅಂತ ಹೇಳುತ್ತಾನೆ. ಅದಕ್ಕೆ ಗಿರಿಜಾ ಮೊದಲು ನೀನು ಕಾಲೇಜಿಗೆ ಹೋಗಿ ಚೆನ್ನಾಗಿ ಓದಿ ಒಳ್ಳೆಯ ಸಾಧನೆಯನ್ನು ಮಾಡು, ಆಮೇಲೆ ನಿನಗೆ ಇದಕ್ಕಿಂತ ಒಳ್ಳೆಯದೇ ಸಿಗುತ್ತೆ, ಈಗ ತಿಂಡಿಯನ್ನು ಬಿಟ್ಟು ಕಾಲೇಜಿಗೆ ಹೊರಡು ಅಂತ ಹೇಳುತ್ತಾಳೆ. ಆದರೆ ಗಿರೀಶ್ ಮಾತ್ರ ನಾನು ಅದನ್ನು ತಿಂದು ರುಚಿ ನೋಡಿಯೇ ಹೋಗುವುದು, ಇಲ್ಲವೆಂದರೆ ಹೋಗುವುದೇ ಇಲ್ಲ ಅಂತ ದೃಢ ನಿರ್ಧಾರ ಮಾಡುತ್ತಾನೆ. ಅದಕ್ಕೆ ಗಿರಿಜಾ ನೀನು ಈಗಲೇ ಇದಕ್ಕೆಲ್ಲ ಆಸೆ ಪಡಬಾರದು, ಮೊದಲು ಚೆನ್ನಾಗಿ ಓದಬೇಕು, ಆಮೇಲೆ ನಿನಗೆ ಇದಕ್ಕಿಂತ ರುಚಿಯಾಗಿರುವುದೇ ಸಿಗುತ್ತೆ ಅಂತ ಹೇಳುತ್ತಾಳೆ. ಅವಳು ಎಷ್ಟೇ ಹೇಳಿದರೂ ಗಿರೀಶ್ ಮಾತ್ರ ಗಿರಿಜಾಳ ಮಾತನ್ನು ಕೇಳದೆ ಹಠ ಮಾಡುತ್ತಲೇ ಇರುತ್ತಾನೆ. ಗಿರಿಜಾಳಿಗೂ ಸಹ ಅವನು ತಿಂಡಿಯನ್ನು ತಿಂದಿದ್ದನ್ನು ನೋಡಿ ತುಂಬಾನೇ ಆಸೆಯಾಗಿರುತ್ತೆ. ಹಾಗಾಗಿ ಅವಳು ಇವನು ಕೊಡದಿದ್ದರೆ ಬಿಡುವುದೇ ಇಲ್ಲ ಅಂತ ಗೊತ್ತಾಗಿ ಸರಿ ತಗೋ ಏನು ಬೇಕಾದರೂ ಮಾಡು ಅಂತ ತೋರಿಸುತ್ತಾಳೆ. ಅವನಿಗೆ ಅದನ್ನು ನೋಡಿ ಬಾಯಲ್ಲಿ ನೀರು ಬರೋದಕ್ಕೆ ಶುರುವಾಗುತ್ತೆ. ಅವನು ಜೀವನದಲ್ಲಿ ಅದೇ ಮೊದಲ ಸಲ ನೋಡಿದ್ದು, ಹಾಗಾಗಿ ಮೊದಲು ಪೂರ್ತಿಯಾಗಿ ನೋಡಿ ಕಣ್ತುಂಬಿಕೊಂಡು ನಂತರ ಅದರ ರುಚಿಯನ್ನು ನೋಡುತ್ತಾನೆ. ಅದು ಎಷ್ಟು ಸ್ವಾದಿಷ್ಟವಾಗಿರುತ್ತೆ ಅಂದರೆ ಅವನಿಂದ ಕನ್ನಡದ ಯಾವುದೇ ಪದಗಳಿಂದ ವರ್ಣಿಸುವುದಕ್ಕಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಹೀಗೆ ಸ್ವಲ್ಪ ಹೊತ್ತು ತಿಂದ ನಂತರ ಸಾಕು, ಇವಾಗ ಕಾಲೇಜಿಗೆ ಹೋಗಿ ಓದು, ಇಲ್ಲದಿದ್ದರೆ ಇದರಿಂದ ನಿನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತೆ ಅಂತ ಹೇಳಿ ಬಿಡಿಸಿಕೊಳ್ಳುತ್ತಾಳೆ. ಫ್ರೆಂಡ್ಸ್, ಒಂದು ವೇಳೆ ಅವನ ಜಾಗದಲ್ಲಿ ನೀವು ಇದ್ದಿದ್ರೆ ಏನು ಮಾಡ್ತಾ ಇದ್ರಿ ಅಂತ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಗಿರೀಶನಿಗೆ ಇಂತಹ ಅವಕಾಶ ಇನ್ನು ಮುಂದೆ ಯಾವತ್ತೂ ಸಿಗಲ್ಲ ಅಂತ ಅನಿಸಿ ಗಿರಿಜಾಳ ಕಾಲಿಗೆ ಬಿದ್ದು ನಿನಗೆ ದಮ್ಮಯ್ಯ ಅಂತೀನಿ, ನನಗೆ ಒಂದೇ ಒಂದು ಸಲ ಮಾಡೋದಕ್ಕೆ ಅವಕಾಶ ಕೊಡುತ್ತೀಯಾ ಅಂತ ಕಣ್ಣೀರಿಡುತ್ತಾ ಕೇಳುತ್ತಾನೆ. ಗಿರೀಶನ ಕಣ್ಣೀರು ಅವಳ ಪಾದದ ಮೇಲೆ ಸುರಿದಾಗ ಗಿರಿಜಾಳಿಗೆ ಅವನ ಮೇಲೆ ಅನುಕಂಪ ಹುಟ್ಟುತ್ತೆ. ಅದಕ್ಕವಳು ನಿನಗೆ ಅವಕಾಶ ಕೊಡುವುದು ದೊಡ್ಡ ವಿಷಯವೇನಲ್ಲ, ಆದರೆ ಇವತ್ತೊಂದು ದಿನ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ನೀನು ಪ್ರತಿದಿನ ಬೇಕೆಂದರೆ ನಾನೇನು ಮಾಡೋದು? ಮೊದಲೇ ನೀನು ತುಂಬಾನೇ ಹಠಮಾರಿ, ಈ ಒಂದು ಅವಕಾಶದಿಂದ ನಿನ್ನ ವಿದ್ಯಾಭ್ಯಾಸ ಹಾಳಾದರೆ ಅದಕ್ಕೆ ನೇರವಾಗಿ ನಾನೇ ಹೊಣೆಯಾಗುತ್ತೇನೆ.
ನಿನ್ನ ಜೀವನ ನನ್ನಿಂದ ಹಾಳಾಗುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಅಂತ ಹೇಳುತ್ತಾಳೆ. ಅದಕ್ಕೆ ಗಿರೀಶನು, ಇಲ್ಲ ಕಣೆ, ಇವತ್ತೊಂದು ದಿನ ನನಗೆ ಅವಕಾಶ ಕೊಡು. ನಿನ್ನ ಮೇಲೆ ತುಂಬ ಆಸೆ ಇಟ್ಟುಕೊಂಡಿದ್ದೇನೆ. ಇವತ್ತೇ ಮೊದಲು, ಇವತ್ತೇ ಕೊನೆ ಅಂತ ಬೇಡಿಕೊಳ್ಳುತ್ತಾನೆ. ಆವಾಗ ಗಿರಿಜಾಳ ಮನಸ್ಸು ಕರಗಿ ಸರಿಯಂತ ಒಪ್ಪಿಕೊಂಡು ಮಾಡುವುದಕ್ಕೆ ಒಂದೇ ಒಂದು ಅವಕಾಶ ಕೊಡುತ್ತಾಳೆ. ಈ ರೀತಿಯ ಚಿನ್ನದಂಥ ಅವಕಾಶ ಮತ್ತೆ ಯಾವತ್ತೂ ಸಿಗಲ್ಲ. ಹಾಗಾಗಿ ಈ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳೋಣ ಅಂತ ಲೆಕ್ಕಾಚಾರ ಹಾಕಿ ಅವನಿಗೆ ಯಾವ ರೀತಿಯಲ್ಲಿ ಮಾಡಬೇಕಂತ ಆಸೆ ಇರುತ್ತೋ ಅದನ್ನೆಲ್ಲ ಹೇಳುತ್ತಾನೆ. ಅವಳು ಎಲ್ಲದಕ್ಕೂ ತಲೆಯಾಡಿಸಿ ಅವನು ಹೇಳಿದ ರೀತಿಯಲ್ಲಿ ಮಾಡುವುದಕ್ಕೆ ಬಿಟ್ಟು ಅವನ ಆಸೆಯನ್ನು ಈಡೇರಿಸುತ್ತಾಳೆ. ಅದು ತುಂಬಾ ದೊಡ್ಡದಿದ್ದ ಕಾರಣ ನೋವನ್ನು ಸಹ ಸಹಿಸಿಕೊಂಡು ಸಾರ್ಥಕತೆ ಮೆರೆಯುತ್ತಾಳೆ. ಗಿರಿಜಾಳಿಗೆ ಅವನಿಗಿಂತ ತುಂಬಾನೇ ಸಂತೋಷವಾಗುತ್ತೆ. ಕೊನೆಯಲ್ಲಿ ನೀರನ್ನು ಹೊರಗಡೆ ಚೆಲ್ಲಿ ಹೇಗಿತ್ತು ಅಂತ ಕೇಳುತ್ತಾನೆ. ಅದಕ್ಕೆ ಗಿರಿಜಾ ಹೇಳುತ್ತಾಳೆ, ಇಂತಹ ಒಳ್ಳೆಯ ಅನುಭವ ನನಗೆ ಇದುವರೆಗೂ ಆಗಿಲ್ಲ. ನನಗಂತೂ ತುಂಬಾನೇ ಖುಷಿಯಾಗಿದೆ ಅಂತ ಹೇಳುತ್ತಾಳೆ. ನಂತರ ಅವನು ಅವಳಿಗೊಂದು ಅಪ್ಪುಗೆ ಕೊಟ್ಟು ಕಾಲೇಜಿಗೆ ಹೊರಡುತ್ತಾನೆ. ಫ್ರೆಂಡ್ಸ್, ಕಥೆ ಹೇಗಿತ್ತು? ಚೆನ್ನಾಗಿತ್ತಲ್ವಾ? ಸರಿ, ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.